ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಇವತ್ತಿನ ರೆಸಿಪಿ ಪನ್ನೀರ್ ಬಟರ್ ಮಸಾಲ. ಇದು ಚಪಾತಿಗೆ, ನಾನ್ ರೋಟಿಗೆ, ಘೀ ರೈಸ್ಗೆ ಮತ್ತೆ ಜೀರಾ ರೈಸ್ಗೆ ಇದೆಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇದು ರೆಸ್ಟೋರೆಂಟ್ ಸ್ಟೈಲ್ ಆಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ ಅಂತ. ನಾನಿಲ್ಲಿ 4 ಟೊಮೆಟೊ ಮತ್ತೆ ಒಂದು ದೊಡ್ಡದು ಆನಿಯನ್ ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿರುತ್ತೆ. ಅದೆರಡೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ, ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದಾದ್ಮೇಲೆ ಜೀರಿಗೆ 1 ಟೀ ಸ್ಪೂನು. ಈಗ 1 ಬೇ ಲೀಫ್ ಅಂದ್ರೆ ಪಲಾವ್ ಎಲೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನ ತುಂಬಾ ಚಿಕ್ಕದಾಗೇನು ಕಟ್ ಮಾಡಿ ಇಟ್ಕೊಂಡಿಲ್ಲ. ಸ್ವಲ್ಪ ಈ ತರ ಮಾಡಿ ಇಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ. ಯಾಕೆಂದ್ರೆ ಅದು ಮಿಕ್ಸಿಗೂ ಕೂಡ ಹಾಕೋದ್ರಿಂದ ಚಿಕ್ಕದಾಗೇನು ಕಟ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ನಾನು. 1 ಸ್ಪೂನಷ್ಟು, 1 ಟೀ ಸ್ಪೂನಷ್ಟು. ಇದು ಚೆನ್ನಾಗೆ ಫ್ರೈ ಮಾಡ್ಕೋಬೇಕೀಗ. ಇದಾದ್ಮೇಲೆ ನಾನು ಸ್ವಲ್ಪ ಅರಶಿನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನಷ್ಟು. ಇದು ಗೋಡಂಬಿ, ಒಂದು 15ರಿಂದ 20 ಗೋಡಂಬಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ಈಗ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಾಕ್ತಾ ಇದ್ದೀನಿ. ಇದೆಲ್ಲದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ 1 ಟೀ ಸ್ಪೂನಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ, ಇದರಿಂದ ಟೊಮ್ಯಾಟೊ, ಆನಿಯನ್ ಎಲ್ಲ ಮೆತ್ತಗಾಗತ್ತೆ, ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಅಂತ. ಈಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಅದು ಸ್ವಲ್ಪ ನೀರು ಬಿಟ್ಕೊಂಡು ಸ್ವಲ್ಪ ಟೊಮ್ಯಾಟೊ ಮತ್ತೆ ಇದೆಲ್ಲ ಮೆತ್ತಗಾಗತ್ತೆ. ಈವನ್ ಗೋಡಂಬಿ ಕೂಡ ಚೆನ್ನಾಗಿ ಮೆತ್ತಗಾಗತ್ತೆ. ಆವಾಗ ನಮಗೆ ಕ್ರೀಮಿ ಟೆಕ್ಸ್ಚರ್ ಬರುತ್ತದು. ಚೆನ್ನಾಗಿ ಇವಾಗ ಫ್ರೈ ಆಗ್ತಾ ಇದೆ. ಈಗ ಸ್ವಲ್ಪ ಮೆತ್ತಗಾಗಿದೆ ಈಗ. ಇಷ್ಟು ಮೆತ್ತಗಾದ್ರೆ ಸಾಕು. ಈಗೆಲ್ಲ ಮೆತ್ತಗಾಗಿದೆ. ಟೊಮ್ಯಾಟೊ ಎಲ್ಲ ಮೆತ್ತಗಾಗಿದೆ. ಈಗ ಇದನ್ನ ಒಂದು ಜಾರ್‌ಗೆ ಹಾಕಿ ಹಂಗೆ ಇಟ್ಕೊಂಡಿರ್ತೀನಿ. ಈಗ್ಲೇ ಮಿಕ್ಸಿ ಮಾಡಲ್ಲ. ಬೇಕಂದ್ರೆ ಅದು ಕೂಲ್ ಆಗ್ಬೇಕು. ಕೂಲ್ ಆದ್ಮೇಲೆ ಮಿಕ್ಸಿ ಮಾಡ್ಬೇಕು. ಜಾರ್‌ಗೆ ಹಾಕಿ ಹಂಗೆ ತೆಗ್ದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಸೇಮ್ ಕಡಾಯಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ಕೋತಾ ಇದ್ದೀನಿ. ಬಟರ್ ಹಾಕೊಂಡು ಪನ್ನೀರ್‌ನ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಎಣ್ಣೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಈಗ ಕ್ಯೂಬ್ಸ್ ಆಗಿ ಹೆಚ್ಚಿಟ್ಕೊಂಡಿದ್ದೀನಿ ಪನ್ನೀರ್‌ನ ನಾನು. ನಿಮ್ಗೆ ಎಷ್ಟು ಬೇಕನ್ಸುತ್ತಾ ಪನ್ನೀರ್ ಹೆಚ್ಚು ಕಮ್ಮಿ ಹಾಕೋಬೋದು. ನಾನೊಂದು 150ರಿಂದ 170 ಗ್ರಾಮ್ ಅಷ್ಟು ಪನ್ನೀರ್‌ನ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೀನಿ. ಪನ್ನೀರ್ ಎಲ್ಲಾ ಕಡೆಗೂ ಹೊಂಬಣ್ಣ ಬರೋವರ್ಗುನು ಚೆನ್ನಾಗಿ ಫ್ರೈ ಮಾಡ್ಬೇಕು. ಇದು ಎಲ್ಲಾ ಕಡೆಗೂ ಹೊಂಬಣ್ಣ ಬಂದ್ಮೇಲೆ ಅದನ್ನ ಒಂದ್ ಪ್ಲೇಟಲ್ಲಿ ತೆಗ್ದಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಚಿಲ್ಲಿ ಪೌಡರು 3/4 ಟೇಬಲ್ ಸ್ಪೂನು ಮತ್ತೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಕಲರ್‌ಗೋಸ್ಕರ. ಆಮೇಲೆ ಗರಂ ಮಸಾಲ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಕೂಡ ಆ ಬೆಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಅಷ್ಟೇ. ಒಂದು 20ರಿಂದ 30 ಸೆಕೆಂಡ್ ಅಷ್ಟೇ. ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತ ಟೊಮೆಟೊ ಆನಿಯನ್ ಪ್ಯೂರಿನ ಹಾಕ್ಕೋತಾ ಇದ್ದೀನಿ. ಈಗ ಅದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು. ರೆಸ್ಟೋರೆಂಟಲ್ಲೆಲ್ಲ ಕೆಲವೊಂದ್ ಕಡೆ ಕಲರ್ ಯೂಸ್ ಮಾಡ್ತಾರೆ. ಬಟ್ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡಿರೋದ್ರಿಂದ ಅದೇ ಕಲರ್ ಬರ್ತಾ ಇದೆ. ಚೆನ್ನಾಗ್ ಕಾಣ್ಸುತ್ತೆ ಕಲರ್ ಇವಾಗ. ಇದು ಚೆನ್ನಾಗೆ ಕುದಿಯೋದಕ್ಕೆ ಬಿಡೋಣ ಇವಾಗ. ಮುಚ್ಚಿಟ್ರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದೀತಾ ಇರುತ್ತೆ. ಈಗ ಮತ್ತೆ 1 ಟೀ ಸ್ಪೂನ್ ಅಷ್ಟು ನಾನು ಉಪ್ಪು ಹಾಕ್ತಾ ಇದ್ದೀನಿ. ಯಾಕೆಂದ್ರೆ ಮುಂಚೆ ಅಲ್ಲಿ 1 ಸ್ಪೂನ್ ಹಾಕಿದ್ದೀನಿ. ಸೊ 1 ಸಾಕಾಗುತ್ತೆ. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮತ್ತೆ ನೀರು ಕೂಡ ಹಾಕ್ಬೇಕಾಗುತ್ತೆ ಇವಾಗ. ಅದಕ್ಕೆ ನಾನು 1 ಸ್ಪೂನ್ ಹಾಕಿದ್ದೀನಿ. ಇದು ಕುದೀತಾ ಇರ್ಬೇಕಾದ್ರೆನೆ ಈಗ ಕಸೂರಿ ಮೇಥಿನ ನಾನು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಅದು ಸ್ವಲ್ಪ ಬಾಂಡ್ಲಿ ಮೇಲೆ ಹಾಕೊಂಡು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಪುಡಿ ಆಗತ್ತೆ ಅಂತ. ಹಾಗೆ ಆದ್ರೆ ಆಗೋದಿಲ್ಲ. ಹಂಗಂಗೆ ಇಡಿ ಹಿಡಿದಿರುತ್ತೆ ಅದಕ್ಕೆ. ಈಗ ಇದು ಕುದೀತಾ ಇದೆ. ಇನ್ನೊಂದ್ಸತಿ ಕೈ ಆಡ್ಬಿಟ್ಟು ಮತ್ತೆ ಮುಚ್ಚಿಟ್ಬಿಡ್ತೀನಿ. ಬೇಕಂದ್ರೆ ಸ್ವಲ್ಪ ವಾಟರ್ ಆಡ್ ಮಾಡ್ಕೋಬಹುದು. ನನ್ಗೆ ಸ್ವಲ್ಪ ಒಂದು 1/4 ಲೋಟ ಅಷ್ಟು ಬೇಕಂತ ಅನ್ಸ್ತು ಕನ್ಸಿಸ್ಟೆನ್ಸಿಗೆ. ಅದಕ್ಕೋಸ್ಕರ ಆಡ್ ಮಾಡ್ದೆ. ಮತ್ತೆ ಬಟರ್ ಹಾಕ್ತಾ ಇದ್ದೀನಿ. ಇದು ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಎಷ್ಟು ಬಟರ್ ಹಾಕಿದ್ರು ನಮ್ಗೆ ಚೆನ್ನಾಗ್ ಅನ್ಸುತ್ತೆ. ನಾನ್ ಮತ್ತೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇದಕ್ಕೆ ಇವಾಗ್ಲೇನೆ ನಾನು ಕುದೀತಾ ಇರ್ಬೇಕಾದ್ರೆನೆ ಕೊತ್ತಂಬರಿ ಸೊಪ್ಪು ಹಾಕ್ದೆ. ಚೆನ್ನಾಗ್ ಕುದ್ಮೇಲೆ ಈಗ ಪನ್ನೀರ್ ಆಡ್ ಮಾಡೋಣಂತೆ.
ನಾನೀಗ ಕಸೂರಿ ಮೆಥಿ ಆಡ್ ಮಾಡ್ತಾ ಇದ್ದೀನಿ. ಕಸೂರಿ ಮೆಥಿ ಸುಮ್ನೆ ಕೈಲಿ ಹಿಂಗ್ ಅಂದ್ರೇನೆ ನೀಟಾಗಿ ಪುಡಿ ಆಗ್ತಾ ಇದೆ. ಈ ತರ ಹಾಕಿದ್ರೆ ಚೆನ್ನಾಗನ್ಸುತ್ತೆ. ಈಗ ಪನ್ನೀರ್ ಆಡ್ ಮಾಡ್ತಾ ಇದ್ದೀನಿ. ಈಗ ಪನ್ನೀರ್‌ನ ಆಡ್ ಮಾಡ್ತಾ ಇದ್ದೀನಿ. ಪನ್ನೀರ್ ಆಡ್ ಮಾಡಾದ್ಮೇಲೆ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಬೇಕದು. ಅದಾದ್ಮೇಲೆ ನಾನು ಫ್ರೆಶ್ ಕ್ರೀಮ್ ಆಡ್ ಮಾಡ್ತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಆಡ್ ಮಾಡಿ ಮತ್ತೊಂದ್ ಸತಿ ಕುದಿಸಿದ್ರೆ ಅಲ್ಲಿಗೆ ಪನ್ನೀರ್ ಬಟರ್ ಮಸಾಲ ರೆಡಿ ಆಗಿರುತ್ತೆ. ಈಗ ಸ್ವಲ್ಪ ಕುದೀತಾ ಇದೆ ಇವಾಗ. ಈಗ ಪನ್ನೀರ್ ಬಟರ್ ಮಸಾಲ ರೆಡಿ ಆಯ್ತು. ರೆಡಿ ಟು ಸರ್ವ್. ಈಗ ಚಪಾತಿ ಜೊತೆ, ನಾನ್ ರೊಟ್ಟಿ ಜೊತೆ ಯಾವ್ದ್ರ ಜೊತೆ ಬೇಕಾದ್ರ್ ತಿನ್ಬೋದು. ನಾನಿವತ್ತು ನಾನ್ ರೊಟ್ಟಿ ಜೊತೆ ಸರ್ವ್ ಮಾಡ್ತಿದ್ದೀನಿ. ವೀಟ್ ಫ್ಲೋರಿಂದ ಮಾಡಿರುವಂತ ನಾನ್ ರೊಟ್ಟಿ. ಅದು ಕೂಡ ರೆಸಿಪಿ ಹಾಕ್ತೀನಿ ನೆಕ್ಸ್ಟ್ ವೀಕ್. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.